ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು AR ಕ್ರಿಯೇಟಿವ್. ಇವತ್ತು ನಾವು ಆಟಿಯಲ್ಲಿ ಮಾಡುವಂಥ ರುಚಿಕರವಾದ ಅಡುಗೆ ಪತ್ರೊಡೆ ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆಯನ್ನು ತಗೊಂಡು 4 ಚಮಚ ಎಣ್ಣೆ, 1 ಚಮಚ ಉದ್ದಿನಬೇಳೆ, 2 ಚಮಚ ಕೊತ್ತಂಬರಿ, ಅರ್ಧ ಚಮಚ ಮೆಂತೆ, 10 ರಿಂದ 12 ಉದ್ದ ಮೆಣಸು, ಒಂದು 2 ರಿಂದ 4 ಗಿಡ್ಡ ಮೆಣಸು, ಸ್ವಲ್ಪ ಕರಿಬೇವು ಸೊಪ್ಪು, 1 ಚಮಚ ಅರಿಶಿನ ಪುಡಿ, ಸ್ವಲ್ಪ ತೆಂಗಿನಕಾಯಿ ತುರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸಣ್ಣ ಗಾತ್ರದ ಹುಳಿ, 1 ತುಂಡು ಬೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ. 1 ಲೋಟ ದೋಸೆ ಹಾಕಿ 2 ಗಂಟೆಗಳ ಕಾಲ ನೆನೆಸಿಟ್ರೆ ಸಾಕು. ಅದನ್ನು ತಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈ ಹದಕ್ಕೆ ಬಂದರೆ ಸಾಕು. ಇದಕ್ಕೆ ಕೆಸುವಿನ ಎಲೆ ಅಂತ ಹೇಳ್ತಾರೆ. ಮಂಗಳೂರು ಸೈಡಲ್ಲೇ ಹೆಚ್ಚಾಗಿ ಸಿಗುತ್ತೆ, ಆಟಿ ಟೈಮಲ್ಲಿ ಮಾಡ್ತಾರೆ. ಈ ಎಲೆಯ ದಂಟನ್ನು ಈ ರೀತಿಯಾಗಿ ನಿಧಾನವಾಗಿ ತಗೊಳ್ಬೇಕು. ನಿಧಾನವಾಗಿ ಈ ರೀತಿ ಕಟ್ ಮಾಡಿ ತೆಗೀರಿ. ತುಂಬಾ ರುಚಿಯಾಗಿ ಬರುತ್ತೆ ಇದು. ನಂತರ ಒಂದೊಂದು ಎಲೆಯನ್ನು ಇಟ್ಕೊಂಡು ಈ ರೀತಿಯಾಗಿ ಇಟ್ಕೊಂಡು ಮಾಡಿದ ಮಿಶ್ರಣವನ್ನು ಒಂದರ ಮೇಲೆ ಒಂದರಾಗೆ ಹಚ್ಕೊಂಡು ಹೋಗಿ, ಎಲ್ಲ ಕಡೆ ಹಚ್ಕೊಂಡು ಹೋಗಿ. ಇನ್ನೊಂದು ಎಲೆಯನ್ನು ಇದರ ಮೇಲೆ ಇಡಿ. ಪುನಃ ಆ ಮಿಶ್ರಣವನ್ನು ಹಚ್ಕೊಂಡು ಹೋಗಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕೆಸುವಿನ ಎಲೆ. ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ. ಈ ರೀತಿ ಒಂದು 5 ರಿಂದ 6 ಎಲೆಯನ್ನು ಹಿಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಾಗುತ್ತೆ. ಮಂಗಳೂರಲ್ಲೆಲ್ಲ ಮಳೆಗಾಲದ ಟೈಮಲ್ಲಿ ಹೆಚ್ಚಾಗಿ ಈ ರೆಸಿಪಿಯನ್ನು ಮಾಡ್ತಾರೆ. ಚೆನ್ನಾಗಿ ಮಸಾಲೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿ ಹಚ್ಕೊಳ್ಳಿ ಮಸಾಲೆಯನ್ನು. ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲೆಲ್ಲ ಮಸಾಲೆ ಬಿಟ್ಟೋಗಿದೆ ಚೆನ್ನಾಗಿ ಹಚ್ಕೊಳ್ಳಿ. ಅಲ್ಲೆಲ್ಲ ಮಸಾಲೆಯನ್ನು ಹಚ್ಕೊಂಡು ನಿಧಾನವಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಸ್ಟೀಮರಲ್ಲಿ 30 ರಿಂದ 40 ನಿಮಿಷ ಬೇಯಿಸಿದರೆ ಸಾಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ. ನಂತರ ಇದನ್ನು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ತೆಂಗಿನ ಎಣ್ಣೆಯಲ್ಲಿ ಕಾಯಿಸಿದರೆ ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್. ಆಟಿ ಟೈಮಲ್ಲಿ ಮಂಗಳೂರಲ್ಲಿ ಈ ರೆಸಿಪಿ ಕಂಪಲ್ಸರಿಯಾಗಿ ಮಾಡ್ತಾರೆ. ಸೊ ನಂತರ ಇದು ಬೇಯ್ದಿದೆ. ನಂತರ ಇದನ್ನು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಥವಾ ಈ ರೀತಿಯಾಗೂ ತಿನ್ಬೋದು. ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ AR ಕ್ರಿಯೇಟಿವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.